ಸೊ ಟ್ರಿಪ್ಗೆ ಹೋಗೋದು ಅಷ್ಟು ಈಸಿ ಇರಲಿಲ್ಲ ನೋಡಿ ಇಂದಿನ ಪರಿಶ್ರಮ ಹೆಂಗಿದೆ ಅಂತ. ಸೊ ಪ್ರಿನ್ಸಿಪಲ್ ಪರ್ಮಿಷನ್ ಕೇಳೋಕ್ಕೆ ಎಲ್ಲ ಒಂದಷ್ಟು ಜನ ನಿಂತಿದ್ದೀವಿ. ಅದರಲ್ಲಿ ಒಂದು 5 ಮೆಂಬರ್ಸ್ ಹೋಗಿ ಕೇಳ್ಕೊಂಬಂದರು. ಫೈನಲಿ ನಾವು ಟ್ರಿಪ್ಗೆ ಹೋಗೋಕ್ಕೆ ಫೈನಲ್ ಆಯಿತು. ಸೊ ಆ ದಿನದಿದು. ನಮ್ಮ ಟ್ರಿಪ್ ಕೊಡೋದು ಇವತ್ತು ನೈಟ್ ಅಂದರೆ ಇವತ್ತೇ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದು ಅಮ್ಮಂಗೆ ಕರ್ಕೊಂಡೋಗಿ. ರೈನ್ ಕೋಟು ಈ ಥರ ಬೇಕಾಗಿತ್ತು ಅಂದ್ಬಿಟ್ಟು. ಮತ್ತು ನಾನು ಏನೂ ತೊಗೊಂಡ್ಲೇ ಇಲ್ಲ ಹೇಳಬೇಕು ಅಂದರೆ ರೈನ್ ಕೋಟ್ ಒಂದೇ. ಬಟ್ ಟ್ರಿಪ್ಪಲ್ಲಿ ನಾನು ಅದು ಯೂಸೂ ಮಾಡಲಿಲ್ಲ. ಆಮೇಲೆ ನಾನು ಅಲ್ಲೆಲ್ಲ ಸುತ್ತಾಡಿಕೊಂಡು ಒಂದು ಫ್ರೇಮ್ ಹೇಳಿದ್ದು, ಅಲ್ಲೋಗಿ ಫೋಟೋಸ್ ಕಲೆಕ್ಟ್ ಮಾಡಿಕೊಂಡು ಅಮ್ಮನ ಜೊತೆ. ಯಪ್ಪ ಅವತ್ತು ಮಸ್ತ್ ಸುಸ್ತಾಗಿತ್ತು, ನಂಗೆ ಟೈಮೂ ಸಿಕ್ಕಿಲ್ಲ ಅವತ್ತು. ಲಗೇಜು ಪ್ಯಾಕ್ ಮಾಡಲಿಲ್ಲ, ಮನೆಗೆ ಬಂದಿಲ್ಲ. ಪ್ಯಾಕ್ ಮಾಡಿ ಸೊ ಟ್ರಿಪ್ಪಿಗೆ ಹೊರಟು. ಟೈಮು 2:07 ಅಮ್ಮ, ಇನ್ನೂ MG ರೋಡಲ್ಲಿ ಬಿದ್ದಿದ್ದೀವಿ. ಎಷ್ಟಿದೆ? ಸೊ ಅವತ್ತು ನೈಟು ತುಂಬ ಜೋರು ಮಳೆ, ಹಂಗಾಗಿ ಆಟೋದಲ್ಲಿ ಹೋಗ್ದೋ. ಹಂಗೆ ಅಪ್ಪ ಬಂದಿತ್ತು ಬಿಟ್ಟು ಬರೋಕ್ಕೆ. ಸೊ ಹಂಗೆ ಪವಿತ್ರನ ಕರ್ಕೊಂಡು ನಾವು ಕಾಲೇಜ್ ಕಡೆ ಹೋಗ್ತಿದ್ವಿ. ನಮ್ಮ ಕಾಲೇಜ್ ವ್ಯೂ ನೋಡಿ ಇಲ್ಲ. ಸೊ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಎಲ್ಲ ವ್ಯೂ ತೋರಿಸ್ತಿದ್ದೀನಿ. ವಿಷಯ ಗೊತ್ತಿಲ್ವಾ? ಪಂಚಾಯತಿ ಪರಮೇಶಿ ಪಾಲಿಡಾಲ್ ಕುಡಿದ್ಬಿಟ್ಟ. ಕೇಳಿಸ್ತಾ ಇಲ್ಲ? ಪಂಚಾಯತಿ ಪರಮೇಶಿ ಪಾಲಿಡಾಲ್ ಕುಡಿದ್ಬಿಟ್ಟ. ನಮ್ಮ ಹುಡುಗಿರು ಬ್ಯಾಗ್ ಇರ್ತವ್ರಪ್ಪ. ಎಷ್ಟು ದಿನ ಶಾಪಿಂಗ್ ಮಾಡಿದೆ? ಏನೂ ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಹೋಗಿ ರೈನ್ ಕೋಟ್ ತಂದೆ. ಮೊನ್ನೆ ದಿವಸ ಹೋಗಿ ಬ್ಯಾಗ್ ತಂದೆ. ನಾನು ಹೇಳಿರ್ಲಿಲ್ವಾ ಗ್ರೂಪಲ್ಲಿ? ರೈನ್ ಕೋಟ್ ಇದು ಪರ್ಮಿಷನ್ ಲೆಟರ್ ನಮಗೆ ಕೈಗೆ ಸಿಕ್ಕಿದೆ. ಈಗ ಫಿಲ್ ಮಾಡಿಬಿಟ್ಟು ಸೊ ಪೇರೆಂಟ್ಸ್ದು ಇವರೇ ಯಾರನ್ನ ಒಬ್ರು ಆಗ್ತಾರೆ. ನಾನು ನಿಮ್ಮ ಮಮ್ಮಿ ಅಮ್ಮ, ನಮ್ಮಮ್ಮ ನೋಡಿದ್ರೆ ಅಕ್ಕನೇ ಆಗ್ತಾಳೆ ಅವಳು. ಓಹ್ ನೋಡವ ಇವಳು ಫಾರಿನ್ ಲೇಡಿ ಥರ ಕಾಣಿಸ್ತಾಳೆ. ಕಣಪ್ಪ. ಸಾಯಿ ಸುಧಾ, ಸಂಚಿತಾ, ಸಾನಿಯಾ, ಸಂಜನಾ ಇನ್ನು ಬರಬೇಕು. ಶಬಾಸ್ ಬಾನು, ಹೋಗೋ ಟೈಮಲ್ಲಿ ಗೋವಿಂದ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನ ಹುಡುಗ ಪ್ರಾಣದಂತೆ ಮೇಲೆ ಬಾಕಿ. ಸೊ 4 AM ಕರೆಕ್ಟಾಗಿ ಹೋಮ್ ಸ್ಟೇಗೆ ನಾವು ಚೆಕ್ ಇನ್ ಆದೋ. ಮೂನ್ ಮ್ಯಾನ್ಷನ್ ಎಕೋ ಸ್ಟೇಲಿ. ಸೊ ತುಂಬ ಟಯರ್ಡ್ ಆಗಿತ್ತು, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದೋ. ಸೊ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಈ ವಿಡಿಯೋಸ್ ಎಲ್ಲ ಮಾಡಿದ್ದು. ಸೊ ಹೆಚ್ಚಾಗಿ ಈ ವಿಡಿಯೋಸಲ್ಲಾಗಿರ್ಬೋದು, ಇನ್ನೊಂದು 2 ವಿಡಿಯೋಸಲ್ಲಿ ಸೊ ನಾನು ಇನ್ನು ಅಪ್ಲೋಡ್ ಮಾಡೋದ್ರಲ್ಲಿ ನಾನು ಹೆಚ್ಚಾಗಿ ಕವರ್ ಆಗಿರಲ್ಲ. ಯಾಕೆಂದರೆ ನನ್ನ ಫ್ರೆಂಡ್ಸ್ನೇ ನಾನು ಆಲ್ಮೋಸ್ಟಾಗಿ ಕವರ್ ಮಾಡಿದ್ದೀನಿ. ಯಾಕೆಂದರೆ ನಾನು ಆಲ್ಮೋಸ್ಟ್ ಮುಂದೆ ಮಾಡೋ ವೀಡಿಯೋದಲ್ಲೆಲ್ಲ ನಾನು ಇರ್ತೀನಿ, ಬಟ್ ನನ್ನ ಫ್ರೆಂಡ್ಸ್ ಇರೋಲ್ಲ ಅದಕ್ಕೆ. ಸೊ ಚಿಕ್ಕಮಗಳೂರು ವ್ಯೂ ನೋಡಿ ಮಸ್ತಿತ್ತು ಮಾತ್ರ.
ಸೊ ಈ ವಿಡಿಯೋಲಿ ಡೈಮಂಡ್ ಫಾಲ್ಸ್ಗೆ ಹೋಗ್ತಿದ್ದೀವಿ. ಒಟ್ಟಿನಲ್ಲಿ ಡೈಮಂಡ್ ಹುಡುಕ್ದಂಗೆ ಆಯಿತು. ಡೈಮಂಡ್ ಫಾಲ್ಸ್ ನೋಡ್ಕೋದು ಡೈಮಂಡ್ ಹುಡುಕ್ದಂಗೆ ಆಗ್ತಾ ಐತೆ. ಹೋಗ್ತಾನೇ ಇದ್ದೀವಿ. ಇನ್ನು 2 ಕಿಲೋಮೀಟರ್ಸ್ ಏನೋ ಹೇಳ್ದೆ ನನಗೆ ಗೊತ್ತಾಗಲಿಲ್ಲ. 2 ಕಿಲೋಮೀಟರ್ಸ್ ಇರಬೇಕು. ಹುಡುಗರೆಲ್ಲ ಹಿಂದೆ, ಹುಡುಗಿರೆಲ್ಲ ಮುಂದೆ, ನಮ್ಮ ಪವಿತ್ರ ನನ್ನ ಹಿಂದೆ. ನಾನೇನಾದರೂ ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋದ್ರೆ ನಾನು ನಿಜ ಎಡ್ಬಿಡ್ತೀನಿ. 2 ಸಲ ಸ್ಕಿಪ್ ಆಯಿತು ಸ್ಲಿಪ್ಪರಿಂದ. ಜನ ಹುಷಾರು. ಹಾಂ ಓಕೆ ಮುಂದೆ ನಿಜವಾಗ್ಲೂ ಅಲ್ಲಿ ಯಾವುದೂ ಲೊಕೇಶನ್ ಪ್ರಾಪರಾಗಿ ಗೊತ್ತೇ ಆಗ್ತಿಲ್ಲ. ಎಲ್ಲ ಒಂದೊಂದು ಕಡೆ ಹೋಗ್ತಿದ್ದೀವಿ. ಬಟ್ ಒಬ್ರೊಬ್ರು ಒಂದೊಂದು ಕಡೆ ಹೋಗಿ ಡೈಮಂಡ್ ಫಾಲ್ಸ್ ಅಂತ ಹೋಗೋರೆ. ನಾವು ಒಂದು ಕಡೆ ಹೋದ, ಆ ಕಡೆ ಬೇರೆ ಕಡೆ ನೀರು ಹರಿತಿತ್ತು. ಸೊ ಫೈನಲಿ ಯಪ್ಪ ಒಂದು ಕಡೆ ಸಿಕ್ತಲ್ಲಪ್ಪ ಅನ್ನೋಂಗೆ ಅಲ್ಲಿ ನೀರು ನೋಡ್ತಿದ್ದಂಗೆ ನಿಜವಾಗ್ಲೂ ನಾವು ಅಷ್ಟು ದೂರ ನಡೆದಿದ್ದು ಹಂಗೆ ಅನಿಸ್ಲೇ ಇಲ್ಲ. ಅಷ್ಟು ಖುಷಿ ಅನಿಸ್ತು. ಏನು ಬಿಸಿಲು ಬಂತು. ಇನ್ನೂ ಮುಂದೆ ಹೋಗಿದ್ರಾ? ಇನ್ನೇನು ನೀರು ನೋಡ್ಬೇಕು ಅನ್ನೋ ಸ್ಟೇಜಿಗೆ ಅಲ್ಲೂ ನಾವು ಹಂಗೆ ಆಗಿದ್ರು. ಸರ್ ಅಲ್ಲಿ ನೋಡಕ್ಕೂ ಏನಿಲ್ಲ, ಅಲ್ಲಿ ಕೆಳಗದೆ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ಬೋದು. ಚಿಕ್ಕ ಬ್ಯಾಗ್ ಸ್ವಲ್ಪ ದೊಡ್ಡದು ಸ್ವಲ್ಪ ದೊಡ್ಡದು. ಬಿಟ್ಟು ಬಂದು ಐಸ್ ಕ್ರೀಮ್ ತಿಂತಾರೆ. ಏನೋ ಅನ್ಸಲ್ಲ ನಿಮಗೆ. ನೀನು ತಿಂತಿಲ್ವಾ? ಇವಳು ತಿಂತಾಳೆ, ಜಗಳ ಬೇರೆ ಆಡ್ತಾಳೆ. ಅಂದ್ಬಿಟ್ಟು ಬಂದ ಇನ್ನೊಂದ್ಸಲಿ ಕೊಪ್ಪ. ಇನ್ಯಾರು ಉಸ್ನಂಗೆ ಏನು ಕಚ್ಚಿತ್ತು ಹೇಳು? ಜಿಗಡೆ. ಬಟ್ ನಾನೇನು ಹೇಳಿದ್ದು ಲೀಚ್ ಕಚ್ಚಿತ್ತು ಉಸ್ನಂಗೆ. ಇಲ್ಲ ಅವಳೆ ಯಾರು ತೆಗ್ದಿದ್ದು? ಜಸ್ಟ್ ಉಸ್ನಿಗೆ ಯಾರು ತೆಗ್ದಿದ್ದೆ? ಈಜ್ ಕಚ್ಚಿದಾಗ ನಾನೇ.
ಯಪ್ಪ ಈ ಗಾಡಿ ಇಲ್ಲೆಲ್ಲ ಇಲ್ಲೆಲ್ಲ ನೆನೀತೈತಿ ಇಲ್ಲ ಅದು ಆಗ್ತೈತಿ. ನಮ್ಮ ಮುಸ್ಲಿಮ್ಗೆ ಇಲ್ಲೂ ಕ್ಯೂರಿಯಾಸಿಟಿ ಜಾಸ್ತಿ ಬೇರೆ ಲೈಫಲ್ಲಿ ಏನು ನಡೀತೈತೆ ಅಂತ ತಿಳ್ಕೊಳೋಕ್ಕೆ. ಸೊ ಆ ಅಣ್ಣ ಅವರೆಲ್ಲ ಅವ್ರ ಡ್ರೈವರು. ಸೊ ಅವರು ಮಿರರ್ ಮುಂದೆ ಅವ್ರ ಹುಡುಗಿ ನೇಮು ಮತ್ತು ಅವ್ರ ನೇಮ್ ಹಾಕ್ಕೊಂಡಿದ್ರು. ಆ ಹುಡುಗಿ ಯಾರು, ಅವ್ರ ಬಯೋಡೇಟನೇ ತಿಳ್ಕೊತವಳೆ. ಅವಳಿಗೆ ಬೇರೆ ಲೈಫಲ್ಲಿ ಏನು ನಡೀತೈತೆ ಅವೆಲ್ಲ ತಿಳ್ಕೊಳ್ಳೋದು ಎವ್ವಿ ಕ್ಯೂರಿಯಾಸಿಟಿ. ಅಲ್ಲೂ ರ್ಯಾಗಿಂಗ್ ಬಿಟ್ಟಿಲ್ಲ ಅವಳು. ಯಪ್ಪ ಇದೇ ಊರಣ್ಣ ನಮ್ಮ ಸಂಸಾರ ಬೇಕಾಗಿಲ್ಲ ಬಗ್ಗೆ ಶಾರ್ಟ್ ಮೂವಿ ಮಾಡಂಗ ಅವಳು ಅದಕ್ಕೆ ಕೇಳ್ಕೊಂತ ಅವಳು ನಿಮ್ದೆಲ್ಲ ವಿಡಿಯೋ ತೆಗಿತಿದ್ದ ಅವಡಿ ಬ್ಲಾಗ್ಸ್ ಮಾಡ್ತಾ ಅವಡಿ ಲವ್ ಸ್ಟೋರಿ ನಿಮ್ದು ಹುಡುಗಿ ಹೆಸರು ಹೇಳ್ಬೇಕಂತ ಅದೇ ಮುದ್ದು ಹೆಸರು ಅವ್ರು ನಿಮ್ಗೆ ಇಲ್ಲಿ ತರ ಸ್ಪಾಟ್ ಸಿಕ್ಕಿದ್ದ ಅಥವಾ ಇಲ್ಲ ಐಡಿಯಾ ಹಾಕಿದ್ದೀರಿ ಅದು ನಂಗೆ ಅಲ್ಲೇ ಮಿಸ್ ಹೊಡಿತು. ಎಲ್ಲಿ ಹೇಳ್ತಿದ್ದೀರಾ ಅಂತ ಮರೀತಿದ್ದೀರಾ. ನೀನ್ ಬ್ಲಾಗ್ ಮಾಡ್ತಿದ್ದೀಯ. ನೀನ್ ಯಾಕೆ ಮಾಡ್ತಿದ್ಯಾ? ಒಂಚೂರು ನೋಡ್ಕೊಂಡು ಎಡಿಟ್ ಮಾಡ್ಬಿಡು ಪಾಪ. ಮತ್ತೆ ಪಾಪ ಇಷ್ಟದ ಹಾಕೋ ಅದೇನಾಗಲ್ಲ. ಅದೇ ಇವತ್ತು ಸಖತ್ತಾಗಿ ನಡೀತಲ್ಲ. ಪಾಸಿಟಿವ್ ಪವಿತ್ರ ಪಾಸಿಟಿವ್ ಕರ್ಕೋ. ಸನ್ಸ್ಕ್ರೀನ್ ಪವಿತ್ರ ಸನ್ಸ್ಕ್ರೀನ್ ಕರ್ಕೋ. ಅದು ಯೂನಿವರ್ಸಲ್. ಸಬ್ಸ್ಕ್ರೈಬರ್ಗೆ ನಾನು ಚಿಕ್ಕಮಂಗ್ಳೂರು ಫುಲ್ ತೋರಿಸ್ತೀನಿ ಅನ್ನೋಕ್ಕಾಗಲ್ಲ. ಏಕೆಂದರೆ ನೀವೇ ಬಂದು ವಿಸಿಟ್ ಮಾಡಿ, ಅಷ್ಟು ಚೆಂದ ಇದೆ ವೆದರ್ ಮಾತ್ರ. ಸೊ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ವ್ಲಾಗ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ವ್ಲಾಗ್ಸ್. ಜಾನ್ವಿ ಸಬ್ಸ್ಕ್ರೈಬರ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.